ಹಾಯ್ ಡಾಲಿ. ಹಾಯ್ ಬೋಲಿ. ಡಾಲಿ, ಈ ಬೆಂಕಿಪುರದಲ್ಲಿ ನಮ್ದೇ ಅವ ತಾನೆ? ಹೌದು ಬೋಲಿ, ಯಾಕಿಂತ ಡೌಟು? ನಮ್ದೇ ಅವ ತಾನೆ ಈ ಬೆಂಕಿಪುರದಲ್ಲಿ ಇರೋದು, ಇನ್ಯಾವ್ದು ಅವ ಇದೆ? ಮತ್ತೆ ನಮ್ಗೆ ಯಾರು ಬೆಲೆನೇ ಕೊಡ್ತಾ ಇಲ್ಲ ಡಾಲಿ. ಹಾ, ನಮ್ಗೆ ಬೆಲೆ ಕೊಡ್ತಾ ಇಲ್ಲ? ಯಾರ ಅಮಾಸೆ ಕೊಡ್ತವ್ರು? ಹೌದು ಡಾಲಿ, ನಮ್ಗೆ ಯಾರು ಬೆಲೆನೇ ಕೊಡ್ತಾ ಇಲ್ಲ. ಅವಳಿ ಬಾಯ್ಸ್ ಅಂದ್ರೆ ಒಂಚೂರು ಭಯನೇ ಇಲ್ಲ. ಒಂದು ಹವ ಇಡ್ಲೇಬೇಕು ನಾವು ಈ ಹಳ್ಳಿಲಿ. ಏನು, ನಮ್ಮ ಕಂಡ್ರೆ ಯಾರು ಹೆದರ್ತಾನೆ ಇಲ್ವಾ? ಹಾ ಡಾಲಿ, ನಮ್ಮ ಹವ ಏನು ಅಂತ ತೋರಿಸ್ಬೇಕು. ಸುತ್ತ 20 ಹಳ್ಳಿಗಳು ಅವಳಿ ಬಾಯ್ಸ್ ಅಂದ್ರೆ ಏನು, ಅವ್ರ ಕದರ್ ಏನು, ಅವ್ರು ಕಂಡ್ರೆ ಜನ ಗಾಡ ಗಾಡ ಅಂತ ನಡುಗಬೇಕು, ಹಂಗ್ ಮಾಡ್ಬೇಕು ಡಾಲಿ. ಆನೆ ಶಾಂತವಾಗಿದೆ ಅಂದ್ರೆ ನಾಯಿಗಳೆಲ್ಲ ಬಗಳ್ತವೆ. ಮಾನೆಗೆ ಮದ ಏರಿದಾಗ ಅವಾಗ ಗೊತ್ತಾಗುತ್ತೆ ಆನೆ ಶಕ್ತಿ ಎಂಥದ್ದು ಅಂತ. ಬಾ, ಹಳ್ಳಿಲಿ ಒಂದು ಬೀಟ್ ಹಾಕೊಂಬರೋಣ. ಹೌದು, ನಾನು ಹೇಳಲ್ಲ ಅಂತಿದ್ದೆ, ಅಷ್ಟಲ್ಲಿ ನೀನು ಹೇಳ್ದೆ. ಬಾ, ಜನ ನಮ್ಮ ನೋಡಿದ್ರೆ ಹೆಂಗೆ ಎದ್ದುತ್ತಾರೆ ಅಂತ ಒಂದು ಸ್ವಲ್ಪ ಟೆಸ್ಟ್ ಮಾಡಿ ಬರೋಣ. ಡಾಲಿ, ನನ್ನ ಹತ್ರ ಒಂದು ಸಖತ್ ಐಡಿಯಾ ಇದೆ. ಜನ ನಮ್ಮನ್ನು ನೋಡಿದ್ರೆ ಎದ್ರಕೊಂತಾರೋ ಇಲ್ವೋ ಅಂತ ಒಂದು ಟೆಸ್ಟ್ ಮಾಡೋಣ. ಏನಂದರೆ, ನಾವು ಟ್ಯಾಕ್ಸ್ ಆಫೀಸರ್ಸು ಟ್ಯಾಕ್ಸ್ ಕಟ್ಟಿ, ನೀವು ವಯಸ್ಸಾಗಿದ್ದೀರಾ, ಅದು ಬದುಕಿರೋದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳೋಣ. ಜನ ಹೆಂಗೆ ಬಿಹೇವ್ ಮಾಡ್ತಾರೆ ಆಮೇಲೆ ನೋಡೋಣ. ಬೋಲಿ, ಸಖತ್ತಾಗಿದೆ ಐಡಿಯಾ. ಹೆಂಗೋ ಜನ ಕೊಟ್ಟರೆ ಖರ್ಚಿಗೆ ಕಾಸಾಗುತ್ತೆ. ಹೆಂಗೆ? ಬಾ, ಅಲ್ಲೊಬ್ಬ ಮುದ್ಕ ನಿಂತವನೆ. ತಾತ, ನಿನಗೆ ವಯಸ್ಸಾಗಿದೆ, ಅದಕ್ಕೆ ನೀನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳೋಣ. ಓ ಬಾ. ತಾತ, ನಾವು ಟ್ಯಾಕ್ಸ್ ಆಫೀಸರ್ಸು, ಟ್ಯಾಕ್ಸ್ ಕಟ್ಸೋಕೆ ಬಂದಿದ್ದೀವಿ. ಟ್ಯಾಕ್ಸ್ ಕಟ್ಟಿ, ನೀವು ವಯಸ್ಸಾಗಿದ್ದೀರ ಅಲ್ವಾ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಓ ತಾತ, ಇವತ್ತು ಲಾಸ್ಟ್ ಡೇಟ್ ಬೇರೆ. ಯಾವ್ದ್ರಪ್ಪ ಇದು ಹೊಸ ಟ್ಯಾಕ್ಸು? ನಾನು ನೋಡೇ ಇಲ್ಲ, ಕೇಳೇ ಇಲ್ಲ, ಕಟ್ಟೇ ಇಲ್ಲ. ಹಾ, ನೋಡೇ ಇಲ್ಲ, ಕೇಳೇ ಇಲ್ಲ, ಕಟ್ಟೇ ಇಲ್ಲ. ನೆನ್ನೆಯಿಂದ ಈ ಟ್ಯಾಕ್ಸ್ ಬಂದಿರೋದು. ನಾವೇ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀವಿ. ಕಟ್ಟಬೇಕು ಇವತ್ತು. ಕಟ್ಟಲಿಲ್ಲ ಅಂದ್ರೆ ಗೊತ್ತಲ್ಲ ಎಂತೆಂಥ ಶಿಕ್ಷೆ ಆಗುತ್ತೆ ಅಂತ. ಕಟ್ಟಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಹಾ, ಕಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಾ ಅಂತ ನಮಗೆ ಎದುರಿಸ್ತೀಯಾ? ನಮ್ಮ ಟ್ಯಾಕ್ಸ್ ಆಫೀಸನ್ನ ಕರೆಸ್ತೀನಿ, ಹಂಗೆ ಪೊಲೀಸ್ನವ್ರು ಬರ್ತಾರೆ, ನಿನ್ನ ಎಳ್ಕೊಂಡು ಹೋಗ್ತಾರೆ. ಬರ್ಲಿ, ನಾನು ನೋಡ್ತೀನಿ. ಯಾವ್ದು ಟ್ಯಾಕ್ಸು ಹೊಸ್ದಾಗಿ ಬಂದಿರೋದು, ನಾನು ಕೇಳೇ ಇಲ್ಲ ಅಂತ ಹೇಳ್ತೀನಿ. ನೋಡ್ತಾತ, ಪೊಲೀಸು ಬೇಡ, ಗಿರೀಸು ಬೇಡ. ಈಗೇನು ಟ್ಯಾಕ್ಸ್ ಕಟ್ತೀಯೋ ಕಟ್ಟಲ್ವೋ? ನಿನಗೆ ಅಂತ 100 ರೂಪಾಯಿ ಟ್ಯಾಕ್ಸಲ್ಲಿ 50% ಕಮ್ಮಿ ಮಾಡ್ಕೊತಿದ್ದೀವಿ. 50 ರೂಪಾಯಿ ಟ್ಯಾಕ್ಸ್ ಕಟ್ಟು ಸುಮ್ಮನೆ. ನಮಗೂ ನಿಮಗೂ ಮಾತ್ಬೇಡ, ಆಯ್ತಾ? ಹಂಗ ಬನ್ನಿ ದಾರಿಗೆ. ದಾರಿಗೀರಿ ಏನಿಲ್ಲ, ನಮ್ಮ ತಾತನ ಥರ ಕಾಣಿಸ್ತಿದೆ, ಅದಕ್ಕೆ 50% ಡಿಸ್ಕೌಂಟ್ ಕೊಟ್ಟಿವಿ ಅಷ್ಟೇ. ಹಾ, ತಗೊಳ್ರೋ. ಹಾಂ, ಕೊಡಿ. ಇನ್ಮೇಲೆ ತಿಂಗಳು ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟಬೇಕು. ಬೋಲಿ, ಅಲ್ಲೊಬ್ರು ಆಂಟಿ ಬತ್ತವ್ರೆ, ಅವ್ರಿಗೆ ನೀವು ಜಾಸ್ತಿ ಮೇಕಪ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳೋಣ. ಹೆಂಗೆ? ಸೂಪರ್ ಐಡಿಯಾ ಡಾಲಿ. ಆಂಟಿ, ನೀವು ಟ್ಯಾಕ್ಸ್ ಕಟ್ಟಬೇಕು, ಕಟ್ಟಿ. ಯಾವ ಟ್ಯಾಕ್ಸು ಅದು? ಯಾವುದು ಅಂದರೆ, ನೀವು ಮೇಕಪ್ ಮಾಡ್ಕೊಂಡಿರಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಇದು ಹೊಸ ಟ್ಯಾಕ್ಸು. ನಿನ್ನೆಯಿಂದ ಸರ್ಕಾರ ಇದನ್ನು ಆದೇಶ ಹೊರಡಿಸಿದೆ. ಯಾವ್ದು ಸರ್ಕಾರ? ನಾವು ಮೇಕಪ್ ಮಾಡ್ಕೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ? ನಮ್ಮ ದುಡ್ಡು, ನಮ್ಮ ಮೇಕಪ್ಪು, ನಮ್ಮ ಇಷ್ಟ. ಹೌದಾ ಅಂತ ಸರ್ಕಾರ ಅದು? ಹಲೋ ಆಂಟಿ, ಏನು ಹಿಂಗೆ ಮಾಡ್ತಾ ಇದ್ದೀರಾ? ಇದು ಸರ್ಕಾರ ರೂಲ್ಸು, ಪ್ರತಿಯೊಬ್ಬರು ಪಾಲಿಸಲೇಬೇಕು. ಸರ್ಕಾರದ ಉಲ್ಲಂಘನೆ ಮಾಡಬಾರ್ದು. ಹೌದು ಆಂಟಿ, ಇವತ್ತೇ ಲಾಸ್ಟ್ ಡೇಟ್ ಇರೋದು, ಟ್ಯಾಕ್ಸ್ ಕಟ್ಟಲೇಬೇಕು ನೀವು. ಕಟ್ಟಲ್ಲ ಅಂದರೆ ಏನೋ ಮಾಡ್ತೀನಿ ನಿಮ್ಮ ಸರ್ಕಾರ. ಏನ್ರಿ ಹಿಂಗೆ ಮಾತಾಡ್ತೀರಾ? ಟ್ಯಾಕ್ಸ್ ಕಟ್ಟಿ ಅಂದರೆ ಸರ್ಕಾರದ ಆದೇಶ ಕಂಡ್ರೆ ಇದು. ಅಯ್ಯಯ್ಯೋ, ಅನ್ಯಾಯ. ಈ ಅನ್ಯಾಯನ ಕೇಳಕ್ಕೆ ಹಳ್ಳಿಲಿ ಯಾರು ಜನ ಇಲ್ವೇನಪ್ಪ? ತಡೀರಿ, ನಿಮಗೆ ಮಾಡಿಸ್ತೀನಿ. ಜನ ಸೇರಿಸಿ ಹಳ್ಳಿಲಿ ನೀವು ಇನ್ನೊಂದ್ಸತಿ ಇದು ಕಾಲಿಕ್ಕೆ ಬರ್ದಂಗೆ ಮಾಡ್ತೀನಿ. ಏ ಬಾ ಗುರು, ಓಡೋಗೋಣ. ಎಸ್ಕೇಪ್. ಓಡೋಗ್ಬಿಟ್ಟು ಕಳ್ಳನ ಮಕ್ಕಳು ನನ್ನ ಹತ್ರನೇ ಟ್ಯಾಕ್ಸ್ ಕೇಳಕ್ಕೆ ಬರ್ತಾರೆ. ಡಾಲಿ,
ಇದೇನು ಅಮ್ಮ ಹಿಂಗೆ ಎದುರಿಸ್ಬಿಟ್ಲು. ಲವ್ ಬೋಲಿ, ನಮಗೂ ಲೇಡೀಸ್ಗೂ ಆಗ ಬರಲ್ಲ ಕಣೋ, ನಮಗೆ ಲೇಡೀಸ್ ಕಂಟಕ ಇದೆ ಕಣೋ. ಡಾಲಿ, ನಾನು ಬರ್ತೀನಿ, ಕೆರೆ ಕಡಿಯಕ್ಕೆ ಹೋಗ್ಬೇಕು. ನಡಿಯಪ್ಪ.